ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಶ್ವೇತಗೌಡ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ನನ್ನ ಒಂದು ಲಾಗ್ನ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಕಾರಲ್ಲಿ ಕೂತ್ಕೊಂಡೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನೀವು ಟೈಟಲಲ್ಲೇ ನೋಡಿರ್ತೀರ. ಎಸ್ ಫ್ರೆಂಡ್ಸ್, ತುಂಬ ದಿವಸದಿಂದ ನಾವು ಕೊರಗಜ್ಜ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಫಸ್ಟು ಇಲ್ಲೇ ಮೈಸೂರು ಹತ್ರ ಇರೋ ಕೊರಗಜ್ಜ ಟೆಂಪಲ್ಗೆ ಹೋಗಿ ನಾವೇನೋ ಒಂದು ಹರಿಸ್ಕೊಂಡು ಬಂದಿದ್ವಿ. ಅದು ಚೆನ್ನಾಗಿ ಒಳ್ಳೇದಾಯಿತು. ಅವತ್ತೇ ಅಂದ್ಕೊಂಡ್ವಿ ಇದರ ಮೂಲ ಸ್ಥಾನ ಏನು ಮಂಗಳೂರು ಹತ್ರ ಇದೆಯಲ್ಲ, ಕೊರಗಜ್ಜದ ಮೂಲ ಸ್ಥಾನ, ಅಲ್ಲಿಗೆ ಹೋಗಬೇಕು ಅಂತ ನಾನು ಮತ್ತು ನಮ್ಮ ಯಜಮಾನ್ರಿಬ್ಬರು ಡಿಸೈಡ್ ಮಾಡಿದ್ವಿ. ಸೊ ಅದಕ್ಕೆ ಟೈಮ್ ಕೂಡ ಬಂದಿರಲಿಲ್ಲ. ಇವತ್ತು ಶನಿವಾರ, ಸೊ ನಾಳೆ ಭಾನುವಾರ ಮತ್ತು ಸೋಮವಾರ ಬಕ್ರೀದ್ ಇರೋದ್ರಿಂದ ಸೋಮವಾರ ರಜಾ ಇದೆ, ಸ್ಕೂಲ್ ಕೂಡ. ಸೊ ಇವತ್ತು ಹೋಗಿ ನಾಳೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದರು ಸೋಮವಾರ ರೆಸ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ನಾನು, ನಮ್ಮ ಯಜಮಾನ್ರು, ಅಪ್ಪು ಹಾಗೆ ನಮ್ಮ ಮೌನೇಶ ಇಷ್ಟು ಜನನು ಮಂಗಳೂರು ಹತ್ರ ಇರುವಂಥ ಮೂಲ ಸ್ಥಾನ ಕೊರಗಜ್ಜದ ಮೂಲ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಇದೆ ನಿಜವಾಗಿ. ತುಂಬಾ ಶಕ್ತಿ ಪವಾಡ ಇರುವಂಥ ಕೊರಗಜ್ಜ ಒಂದು ಗುರುಗಳ ಸ್ಥಾನ ಅಂತಲೇ ಹೇಳ್ಬೋದು. ತುಂಬಾ ನನಗೆ ಇಷ್ಟವಾಗಿರೋ ದೇವರು ಕೂಡ. ತುಂಬ ದಿವಸದಿಂದ ಹೋಗಬೇಕು ಅನ್ಕೋತಾ ಇದ್ವಿ. ಇವತ್ತು ಕೂಡ ಬಂದಿದೆ. ಬನ್ನಿ ಫ್ರೆಂಡ್ಸ್, ನಿಮ್ಮನ್ನೂ ಕೂಡ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಒಳಗಡೆ ಎಲ್ಲ ವಿಡಿಯೋ ಶೂಟ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಲಾಂಗ್ ಜರ್ನಿ ಆಗಿರೋದ್ರಿಂದ ನಾವು ಯಾವ ರೀತಿ ಯಾವ ರೂಟಲ್ಲಿ ಹೋಗ್ತೀವಿ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಟ್ರಾವೆಲ್ನ, ಜೊತೆಗೆ ಅಲ್ಲಿ ದೇವಸ್ಥಾನದವರೆಗೂ ತೋರಿಸ್ತೀನಿ. ಅಲ್ಲಿನ ವಿಶೇಷತೆ ಏನು ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾರು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಆರಿಯಿಂದ ಬೆಡ್ ರೆಡಿ ಮಾಡಿರೋದು. ವಾವ್, ಇದು ನಿಮ್ಮ ಮನೆನಾ? ನಿಮ್ಮ ಮನೆನೇ ಇದು ನೋಡಿ, ಇದು ಆರಿನ ಮನೆ. ಹಿಂದೆಗಡೆ ಫುಲ್ ಬೆಡ್ ಥರ ರೆಡಿ ಮಾಡಿ ಅವನಿಗೆ ಮಲ್ಕೊಳ್ಳೋಕ್ಕೆ ಪಿಲ್ಲೋ ಎಲ್ಲ ಹಾಕಿದ್ದಾರೆ. ಮಲ್ಕೊಂಡು ತೋರಿಸಿ. ವಾವ್, ಎಷ್ಟು ಕಂಫರ್ಟು, ಆರಾಮಾಗಿ ಮಲ್ಕೊಂಡು ಬರ್ತಾನೀಗ. ಈ ಸೀಟ್ನ ಮಡಚ್ಬಿಟ್ಟಿದ್ದಾರೆ. ಲಾಂಗ್ ಜರ್ನಿ 7 hours ಆಗುತ್ತೆ. ನಮ್ಮ ಮೌನೇಶಣ್ಣ ರೆಡಿ ಆಗ್ತಾ ಇದ್ದಾರೆ. ಸಾರಥಿ, ನಮ್ಮ ಗಾಡಿಯ ಸಾರಥಿ. ಹಾಯ್ ಹೇಳೋ. ಹಾಯ್. ಬಾಯ್ಲಪ್ಪು ನೀನು ಹೋಗಿ ಪಚ್ಚ ಇದು ಕಿತ್ತಾಕ್ ಪಡೆದಿದ್ದು ಅಕ್ಕ ಹಾಕೊಂಡು ಎಲ್ಲ ಪಚ್ಚ. ಹ್ಞೂ ಆಯಿತು. ಎ ಸಿ ಹಾಕು ಬ್ಯಾಕ್ ಸೈಡು. ಫ್ರೆಂಡ್ಸ್, ನಾವು ಕುತ್ತಾರು ಹತ್ರ ಇರುವಂತಹ ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇರೋವಂಥದ್ದು. ಇದು ಮಂಗಳೂರು ಹತ್ರನೇ ಬರೋವಂಥದ್ದು. ನಾವು ಈ ಹಾಸನ, ಸಕಲೇಶ್ವರ ಮತ್ತು ಧರ್ಮಸ್ಥಳ ರೂಟ್ ಘಾಟ್ ಸೆಕ್ಷನ್ ಇದೆಯಲ್ಲ, ಆ ರೂಟ್ ಮೂಲಕ ಹೋಗ್ತಾ ಇರೋದು. 7 hours ಆಗುತ್ತೆ. ನೋಡ್ತಾ ಇರ್ಬೋದು, ಅಪ್ಪು ಆಲ್ರೆಡಿ ಆಟ ಆಡ್ಕೊಂಡು ಹಂಗೆ ಮಲ್ಕೊಂಬಿಟ್ಟ ಹಿಂದೆಗಡೆ. ಅದಕ್ಕೆ ಅವನಿಗೆ ಬೆಡ್ ರೆಡಿ ಮಾಡಿದ್ದು, ಯಾಕಂದರೆ ಲಾಂಗ್ ಜರ್ನಿ ಅಲ್ವಾ, ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ. ನಾನು ಕೂಡ ಆರಾಮಾಗಿ ಜರ್ನಿನ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ರೂಟು ಅಷ್ಟೇ ತುಂಬಾ ಚೆನ್ನಾಗಿದೆ, ರೋಡು ಅಷ್ಟೇ. 7 hours ಆರಾಮಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾವು ಮನೆ ಬಿಟ್ಟಾಗ ಹತ್ರ 3:30-4 ಗಂಟೆ ಆಗಿರ್ಬೋದು. ಈವ್ನಿಂಗ್ ಟೈಮು ತುಂಬಾ ಚೆನ್ನಾಗಿತ್ತು. ಮತ್ತು ಈವ್ನಿಂಗು ನೈಟು 2 ಟೈಮೂ ನಾವು ಜರ್ನಿ ಮಾಡಿದ್ದು ತುಂಬ ಆರಾಮ ಅನ್ನಿಸ್ತು. ಈಗ ನಮ್ಮ ಯಜಮಾನ್ರು ಡ್ರೈವಿಂಗ್ ಮಾಡ್ತಾಯಿದ್ದಾರೆ. ಮೌನೇಶ ಸ್ವಲ್ಪ ಹಿಂದೆಗಡೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಅವನ ಜೊತೆ ಹರಟೆ ಹೊಡ್ಕೊಂಡು ಜರ್ನಿನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಕಾಮಿಡಿ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಹೋಗಿದ್ದೇ ಗೊತ್ತಾಗಿಲ್ಲ, ಸಿಕ್ಕಾಪಟ್ಟೆ ಈ ಸಲ ಎಂಜಾಯ್ ಮಾಡಿದ್ವಿ. ಅಪ್ಪು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎದ್ದೊಳ್ತಾನೆ. ಚೆನ್ನಾಗಿತ್ತು, ಒಂಥರ ಜರ್ನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಮೌನೇಶ ರೆಸ್ಟ್ ಮಾಡ್ತಾ ಇದ್ದಾನೆ ಇವಾಗ. ಇನ್ನೂ ಒಂದು 5 ಕಿಲೋಮೀಟ್ರ್ ಬರಲಿಲ್ಲ, ಆವಾಗಲೇ ಟಯರ್ಡ್ ಆಗಿಬಿಟ್ಟು ರೆಸ್ಟ್ ಮಾಡ್ತಾವನು ಹಿಂದೆಗಡೆ. ಅಪ್ಪು ಫುಲ್ ಮಲ್ಗವನೆ. ನಮ್ಮದು ಏನಿರೋದು ನೈಟ್ ಡ್ಯೂಟಿ ಆಗುತ್ತೆ. ನೈಟ್ ಟ್ರಾವೆಲ್ ಡೇದಲ್ಲಿ ಆಡೋದು. ಮೌನೇಶ, ತುಂಬ ಜನ ಕೇಳ್ತಾ ಇದ್ರು ನಿನ್ನ ಮದುವೆ ಯಾವಾಗ ಅಂತ. ಮೇಲೆ ಇನ್ನೂ ಹುಡುಗಿನೇ ಸಿಕ್ಕಿಲ್ಲ, ಯಾರು ಹೇಳೋದು? ಇನ್ನೂ ಹುಡುಗಿನೇ ಸಿಕ್ಕಿಲ್ಲ ಅಂತ. ಎಲ್ಲಿದ್ದಾಳೆ? ಯಾರಾದರೂ ಹುಡುಗಿ ಇದ್ರೆ ನಮ್ಮ ಮಕ್ಕಳಿಗೆ ಕಮೆಂಟ್ ಮಾಡಿ. ಯಾವ್ದಾದ್ರು ಹುಡುಗಿ ಇದ್ರೆ ನಮ್ಮ ಅಕ್ಕಗೆ ಕಾಮೆಂಟ್ ಮಾಡಿ ಅಂತ ಮಾಡಿ ಹೇಳಿ. ಯಾಕಂದರೆ ನಮ್ಮ ಅಕ್ಕ ಹುಡುಗಿ ನೋಡ್ತಾ ಇದ್ದಾರೆ ಹೇಳೋದಕ್ಕಷ್ಟೇ.
ಅಕ್ಕಿ ಹಾಕ್ತೀನಿ. ಏನು ಎಲ್ಲರೂ ಹುಡುಗಿ ಇದ್ರೆ ನೋಡಿ ಅಂತ ಹೇಳಿದ್ವಿ, ಏನು ತಪ್ಪು. ಚೆನ್ನಾಗಿದೆ, ಇಷ್ಟೊತ್ತಲ್ಲಿ ಟ್ರಾವೆಲ್ ಮಾಡೋ ಸಖತ್ತಾಗಿರುತ್ತೆ. ಕಾಫಿ ಎಲ್ಲಿ ಕೊಡಿಸ್ತೀರಾ? ಇವರು ಫಸ್ಟ್ ಹೇಳ್ಬಿಟ್ಟವ್ರೆ ಕಾಫಿ ಅದಕ್ಕೆ ಇದಕ್ಕೆಲ್ಲ ನಿಲ್ಸಲ್ಲ, ಡೈರೆಕ್ಟ್ ಮಂಗಳೂರು ಅಂತ, ಅದಕ್ಕೆ ಗುರಾಯಿಸ್ತವ್ರೆ. ನನಗೆ ಆದ್ರೂ ನಮ್ಮ ಮೌನೇಶ ಗಾಡಿ ಓಡಿಸಿದಾಗ ಸಿಗುತ್ತಲ್ಲ ಕಂಫರ್ಟು, ಇವರು ಗಾಡಿ ಓಡಿಸಿದ್ರೆ ಸ್ವಲ್ಪ ಭಯ ನನಗೆ. ರೋಡೇ ನೋಡ್ತಾ ಇರ್ತೀನಿ ನೋಡಿ. ಆಮೇಲೆ ಇವರು ಡ್ರೈವಿಂಗ್ ಮಾಡ್ಬೇಕಾದ್ರೆ ಸ್ಟ್ರಿಕ್ಟಾಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ, ನಗಲ್ಲ ಏನಿಲ್ಲ ಏನು. ಹಿಡ್ಕೋ ಕೈನ, ಅಲ್ಲಿ ನೋಡಲ್ಲಿ ಕೈ ಬಿಟ್ಟು. ಸ್ವಲ್ಪ ಲೈಟಾಗಿ ತಿನ್ಬೇಕು ಮಾಡಿ, ಊಟ ಮಾಡ್ತೀವಿ. ಫ್ರೆಂಡ್ಸ್, ಈಗ ನಾವು A2Bನಲ್ಲಿ ಸ್ವಲ್ಪ ಲೈಟಾಗಿ ತಿಂಡಿ ತಿಂದು ಹಾಗೆ ಕಾಫಿ ಕುಡಿದು ನಾವು ಅಲ್ಲಿಂದ ಹೊರಟ್ವಿ. ಹೋಗ್ತಾ ದಾರಿಲಿ ಫುಲ್ಲು ಜೋರಾಗಿ ಮಳೆ ಬರ್ತಿತ್ತು. ಇನ್ನೇನು ಮಂಗಳೂರು ಹತ್ರ ಸೇರೋವಾಗಂತೂ ಫುಲ್ಲು ಜೋರು ಮಳೆ ಬರ್ತಿತ್ತು. ನಾವು ಆಲ್ರೆಡಿ ರೂಮ್ನ ಬುಕ್ ಮಾಡಿದ್ವಿ ಆನ್ಲೈನಲ್ಲೇ ಚೆಕ್ ಮಾಡಿ. ಸೊ ಹಂಗಾಗಿ ಏನೂ ತೊಂದರೆ ಇಲ್ಲ. ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ 11 ಗಂಟೆ ಆಗೋಗಿತ್ತು. ಅಲ್ಲೇ ಫ್ಯಾಮಿಲಿ ರೆಸ್ಟೋರೆಂಟ್ ಇರೋದ್ರಿಂದ ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂಥೇಳಿ ಈಗ ಸಮೃದ್ಧಿ ರೆಸಿಡೆನ್ಸಿ ಅನ್ನೋ ಹೋಟೆಲ್ಲು, ಅಲ್ಲೇ ಕೊರಗಜ್ಜ ಟೆಂಪಲ್ ಹತ್ರನೇ ಈ ಹೋಟೆಲ್ ಇರೋದು. ಸೊ ಹಾಗಾಗಿ ಈಗ ಹೋಟೆಲ್ನ ಒಂದು 11 ಕಾಲಂಗೆ ತಲುಪಿದ್ವಿ. ಫ್ರೆಂಡ್ಸ್, ಇವಾಗ ತಾನೇ ಬಂದ್ವಿ, ಟೈಮು ಇವಾಗ 11 ಕಾಲಾಗಿದೆ. ಸೊ ಇಲ್ಲೇ ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ ಇದೆ, ಹೋಟೆಲ್ ವಿತ್ ರೆಸ್ಟೋರೆಂಟು. ಸೊ ಹಾಗಾಗಿ ಊಟ ಆರ್ಡ್ರ್ ಮಾಡಿದ್ದೀವಿ. ಈಗ ಊಟ ಮಾಡಿಬಿಟ್ಟು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಎದ್ದು ಕೊರಗಜ್ಜನ ದರ್ಶನ ಮಾಡೋದು. ಸೊ ಚೆನ್ನಾಗಿದೆ ಇದು ಫ್ಯಾಮಿಲಿ ರೆಸ್ಟೋರೆಂಟ್. ನೈಟು ಊಟಕ್ಕೆ ತುಂಬಾ ಲೇಟಾಗಿ ಹೋಗಿತ್ತು. ಸೊ ಊಟ ಏನೂ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಗೀ ರೈಸು, ವೆಜ್ ಫ್ರೈಡ್ ರೈಸು ಮತ್ತು ಹಪ್ಪುಗೆ ಕರ್ಡ್ ರೈಸು ಅಷ್ಟೇ ಅಲ್ಲಿದ್ದಿದ್ದು. ಸೊ ಅದನ್ನೇ ತೊಗೊಂಡ್ವಿ. ಜೊತೆಗೆ ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡಿದ್ರಿಂದ ಸ್ವಲ್ಪ ಕೂಲ್ ಡ್ರಿಂಕ್ಸು, ಸ್ಪ್ರೈಟು ಆ ಥರದ್ದು ತೊಗೊಂಡು ಲೈಟಾಗಿ ಊಟ ಮಾಡಿಕೊಂಡು ರೂಮ್ಗೆ ಹೋಗೋಣ ಅಂಥೇಳಿ ಈಗ ಊಟ ಮಾಡ್ಕೊಳ್ತಾ ಇದ್ದೀವಿ. ಸೊ ರೂಮೆಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ ಕೇಸ್ ನೀವು ಯಾರಾದರೂ ಕೊರಗಜ್ಜ ಟೆಂಪಲ್ಗೆ ಹೋಗೋದಾದರೆ ಸಮೃದ್ಧಿ ರೆಸಿಡೆನ್ಸಿ ಅಂತ ಈ ಆನ್ಲೈನಲ್ಲಿ ಚೆಕ್ ಮಾಡಿ, ರೂಮ್ಸ್ ಎಲ್ಲ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ಒಂದು ಚಿಕ್ಕದಾಗಿ ಗ್ಲಿಮ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೀಟಾಗಿತ್ತು ರೂಮ್ಸ್ ಎಲ್ಲ, ನಮ್ಗೆ ಇಷ್ಟ ಆಯಿತು. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ಊಟ ಎಲ್ಲ ಆಗಿದೆ, ಬೇಗ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು. ಎಲ್ಲರಿಗೂ ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ ಎಲ್ಲರಿಗೂ. ಗುಡ್ ನೈಟ್ ಹೇಳ್ಬಿಡ ಆರ್ಯ. ಗುಡ್ ನೈಟ್, ಶುಭರಾತ್ರಿ, ಬೆಳಗ್ಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಈಗ ಮಾರ್ನಿಂಗು ಎಲ್ಲರೂ ರೆಡಿ ಆದ್ವಿ. ಸೊ ಇಲ್ಲೇ ರೂಮ್ಗೆ ಬ್ರೇಕ್ಫಾಸ್ಟು ಮತ್ತು ಕಾಫಿ ಎಲ್ಲ ತರಿಸ್ಕೊಂಡು ನೀರು ದೋಸೆ ಮತ್ತು ಪನ್ನೀರು ತಿಂದು ಈಗ ಎಲ್ಲರೂ ರೆಡಿಯಾಗಿ ಈಗ ಇಲ್ಲಿಂದ ದೇವಸ್ಥಾನಕ್ಕೆ ವಾಕಬಲ್ ಡಿಸ್ಟೆನ್ಸು ಕೊರಗಜ್ಜ ಟೆಂಪಲ್ಗೆ. ಸೊ ಇವಾಗ ಆಲ್ರೆಡಿ 10 ಆಗಿದೆ. ಯಾಕಂದರೆ ಅಲ್ಲಿ 1 ಗಂಟೆಗೇನೋ ಪೂಜೆ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸು ನಡ್ಕೊಂಡು ಹೋಗ್ಬೋದು, ಆದರೆ ಹೊರಗಡೆ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಕಾರಲ್ಲೇ ಹೋಗ್ತೀವಿ. ಈಗ ನಾನು ಕೂಡ ರೆಡಿಯಾಗಿದ್ದೀನಿ. ನಾನು ವೈಟ್ ಕಲರ್ ಒಂದು ಚೂಡಿದಾರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ದುಪ್ಪಟ ಕೂಡ ಇದೆ. ಅಪ್ಪು ಕೂಡ ರೆಡಿಯಾಗಿದ್ದಾನೆ. ನಮ್ಮ ಹಸ್ಬೆಂಡ್ ಇವಾಗ ಸ್ನಾನಕ್ಕೆ ಹೋಗಿ ಬಂದು ರೆಡಿ ಆಗ್ತಾ ಇದ್ದಾರೆ. ಎಲ್ಲರೂ ರೆಡಿ ಆದಮೇಲೆ ದೇವಸ್ಥಾನ ಹತ್ರ ಮತ್ತೆ ಆದರೆ ಅಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾದರೆ ಶೂಟ್ ಮಾಡ್ತೀನಿ, ಇಲ್ಲ ಅಟ್ಲೀಸ್ಟ್ ಅಲ್ಲಿಗೆ ಹೋಗೋವರೆಗಾದರೂ ತೋರಿಸ್ತೀನಿ. ನೋಡಿ, ನಮ್ಮ ಆರ್ಯನು ರೆಡಿ ಆಗಿಬಿಟ್ಟಿದ್ದಾರೆ. ಆದರೆ ನೋಡಿ ಮಳೆ ಹೆಂಗೆ ಬರ್ತಾ ಇದೆ ಅಂತ, ಜೋರಾಗಿ ಮಳೆ ಬರ್ತಾ ಇದೆ. ಆ ಕಡೆ ಎಲ್ಲ ಫುಲ್ಲು ಮೋಡ ಎಲ್ಲ.
ಶೆಕೆ ಮಾತ್ರ ಹಂಗೆ ಇದೆಯಪ್ಪ. ಮಳೆ ಅಂತೂ ನಿಲ್ಲೋ ಥರನೇ ಇರಲಿಲ್ಲ. ಸೊ ಹಾಗಾಗಿ ಜೋರಾಗಿ ಮಳೆ ಬರ್ತಾಯಿತ್ತು. ನಾವು ಕೂಡ ಹೊರಟ್ಬಿಟ್ವಿ ಕಾಯೋದು ಬೇಡ ಅಂತ. ನೋಡ್ತಾ ಇರ್ಬೋದು ಅಲ್ಲಿ ಹಾಕಿದ್ದಾರೆ ಬೋರ್ಡು, ಕೊರಗತ್ತನಿಯ ದೇವಸ್ಥಾನಕ್ಕೆ ದಾರಿ ಅಂತ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ, ತುಳುನಾಡಿನಲ್ಲಿ ಅತಿ ಹೆಚ್ಚು ಆರಾಧಿಸುವಂಥ ದೈವ ಕೊರಗಜ್ಜ. ಆಮೇಲೆ ಈ ಕಡೆ ದಕ್ಷಿಣ ಕನ್ನಡದವ್ರಿಗೆಲ್ಲ ಈ ದೈವಾರಾಧನೆಯನ್ನು ಹೆಚ್ಚಾಗಿ ಮಾಡ್ತಾರೆ. ಆಮೇಲೆ ಅದ್ರ ಪವಾಡ, ಅದ್ರ ಮಹಿಮೆ ಎಲ್ಲರೂ ಅವ್ರಿಗೆ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಈ ಬೆಂಗಳೂರು ಸೈಡವರು ಮತ್ತು ಎಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂಥ ಜನಗಳಿಗೂ ಕೂಡ ಕೊರಗಜ್ಜನ ಪವಾಡ ಶಕ್ತಿ ತಿಳಿದು ಹೆಚ್ಚಾಗಿ ಎಲ್ಲ ಕಡೆಯಿಂದನೂ ಕೂಡ ಕೊರಗಜ್ಜನಿಗೆ ಪೂಜೆ ಮಾಡಲಿಕ್ಕೆ, ಅವರ ಒಂದು ಮೂಲ ಸ್ಥಾನ ನೋಡಬೇಕು ಅಂತ ಎಲ್ಲರೂ ಬರ್ತಾ ಇದ್ದಾರೆ. ಇದು ಕುತ್ತಾರು ಹತ್ರ ಇರುವಂತಹ ಮೂಲ ಕೊರಗಜ್ಜನ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ನಾವು ಈಗ ನೋಡ್ತಾ ಇರ್ಬೋದು, ಇದೇ ರೋಡಲ್ಲೇ ರೈಟ್ ಸೈಡಲ್ಲಿರೋದು ಕೊರಗಜ್ಜನ ದೇವಾಲಯ. ಆದರೆ ಒಳಗಡೆ ಅಂತೂ ತುಂಬಾ ಸ್ಟ್ರಿಕ್ಟಾಗಿ ಆಗಲೇ ಟಾರ್ಚ್ ಲೈಟ್ಗಳಾಗಲಿ ಏನೂ ಕೂಡ ಒಳಗಡೆ ನಾವು ತೊಗೊಂಡು ಹೋಗಂಗಿಲ್ಲ. ಯಾಕಂದರೆ ಅಲ್ಲಿ ಇರುವಂಥ ಪದ್ಧತಿಗೆ ಅನುಗುಣವಾಗಿ ನಾವು ಕೂಡ ನಡ್ಕೋಬೇಕು. ನೀವು ನಂಬ್ತಿರೋ ಇಲ್ವೋ, ಈ ದಾರಿಯಲ್ಲಿ 6 ಗಂಟೆ ಮೇಲೆ ಗಾಡಿಗಳಿಗೆ ಹೆಡ್ಲೈಟು ಕೂಡ ಹಾಕ್ಕೊಳ್ಳೋಂಗಿಲ್ಲ. ಆಫ್ ಮಾಡಿ ಗಾಡಿಗಳು ಒಂದು ಸತಿ ಡಿಪ್ ಮಾಡಿ ಹೋಗ್ತಾ ಇರಬೇಕು. ಹಾಗೆ ಸೌಂಡ್ ಮಾಡೋಂಗಿಲ್ಲ ಹೆಚ್ಚಾಗಿ. ಬೆಳಕು, ಟಾರ್ಚ್ ಲೈಟು, ಮೊಬೈಲ್ ಲೈಟು ಇದು ಯಾವುದೂ ಕೂಡ ಅಲ್ಲಿ ಹಾಕಂಗಿಲ್ಲ. ಯಾಕಂದರೆ ಆ ದೈವಕ್ಕೆ ಒಂದು ಅಪಮಾನ ಮಾಡ್ದಂಗೆ ಆಗುತ್ತೆ ಅನ್ನೋದು ಒಂದು ಪದ್ಧತಿ ಇದೆ. ಆ ಪದ್ಧತಿಯ ಪ್ರಕಾರವಾಗಿ ನಾವು ಕೂಡ ನಡ್ಕೋಬೇಕು. ಕೊರಗಜ್ಜನ ಒಂದು ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗಬೇಕು. ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಜನ ಇದ್ದಾರೆ ಅಂತ. ನಾವು ಕೂಡ ಗಾಡಿನ ಸೈಡ್ಗೆ ಹಾಕಿ ಒಳಗಡೆ ಹೋಗಿ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಕೊರಗಜ್ಜನ ಪೀಠನ ದರ್ಶನ ಮಾಡಿಕೊಂಡು ಧ್ಯಾನ ಮಾಡಿ ಅವ್ರು ಕೊಡುವಂಥ ಪ್ರಸಾದನೆಲ್ಲ ತೊಗೊಂಡು ಈಗ ಮತ್ತೆ ವಾಪಸ್ ಬಂದಿದ್ದೀವಿ. ಫ್ರೆಂಡ್ಸ್, ಕೊರಗಜ್ಜನ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಹೋಗ್ಬೇಕಾದ್ರೆ ನೋಡಿದ್ರಲ್ಲ, ವಿಪರೀತ ಮಳೆ ಶುರುವಾಗೋಯ್ತು. ಒಳಗಡೆ ಅಂತೂ ಫೋಟೋ ಆಗಲಿ ವಿಡಿಯೋ ಆಗಲಿ ಯಾವುದು ಕೂಡ ತೆಗಿಯಂಗಿಲ್ಲ. ನಾವು ಕೂಡ ಮೊಬೈಲೆಲ್ಲ ಕಾರಲ್ಲಿ ಇಟ್ಬಿಟ್ಟು ಹೋದ್ವಿ. ಒಳಗಡೆನೂ ಅಷ್ಟೇ ದೊಡ್ಡ ವಿಶಾಲವಾಗಿ ಆವರಣ ಇದೆ. ಯಾವುದೇ ರೀತಿ ವಿಗ್ರಹ, ಮೂರ್ತಿ ಅವೆಲ್ಲ ಇಲ್ಲ. ಕೊರಗಜ್ಜ ಅವರ ಮೂಲ ಪೀಠ ಇದೆ, ಅದೇ ಅಷ್ಟೇ. ಇನ್ಯಾವುದೇ ಒಳಗಡೆ ದೇವಸ್ಥಾನ ಆಗಲಿ ಗರ್ಭಗುಡಿ ಆಗಲಿ ಯಾವುದೂ ಇಲ್ಲ. ಹೋಗಿ ಅಲ್ಲಿ ಕೊರಗಜ್ಜ ಅವ್ರಿಗೆ ನಾವು ಏನು ಎಣ್ಣೆ ಮತ್ತು ಡ್ರಿಂಕ್ಸು, ಎಲೆ, ಅಡಿಕೆ ಮತ್ತು ಈ ಥರ ಚಕ್ಲಿ ಇದನ್ನೆಲ್ಲ ತೊಗೊಂಡೋಗಿರ್ತೀವಲ್ಲ, ಅದನ್ನೇ ನೈವೇದ್ಯವಾಗಿ ಕೊಡಬೇಕು. ಮತ್ತು ಅವ್ರು ಅದನ್ನೇ ನಮಗೆ ಪ್ರಸಾದವಾಗಿ ಕೊಡ್ತಾರೆ. ಜೊತೆಗೆ ಅಲ್ಲಿ ಸಂಜೆ 6:30 ಬೆಳಗ್ಗೆ 6:30ವರೆಗೂ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ. ಪ್ರತಿದಿನ ಸಂಜೆ 7 ಗಂಟೆಗೆ ಏನು ಭಕ್ತಾದಿಗಳೆಲ್ಲ ಹರಕೆ ಕಟ್ಕೊಂಡು ಹೋಗಿರ್ತಾರೆ, ನಮ್ಮ ಕೆಲಸ ಆದರೆ ಕೋಲ ಮಾಡಿಸ್ತೀವಿ ಅಂತ, ಪ್ರತಿದಿನ 7 ಗಂಟೆಗೆ ಕೋಲ ನಡೆಸ್ತಾರೆ. ಅದಕ್ಕೆ ಹೆಣ್ಮಕ್ಳು ಪ್ರವೇಶ ಇಲ್ಲ. ಗಂಡು ಮಕ್ಕಳು ಹೋಗಿ ಬೇಕಾದ್ರೆ ನೋಡ್ಬೋದು, ಪ್ರತಿದಿನ ಇರುತ್ತೆ. ಜೊತೆಗೆ ಒಳಗಡೆ ದೀಪ ಹಚ್ಚೋದಾಗ್ಲಿ, ಅಗರಬತ್ತಿ, ಕರ್ಪೂರ ಯಾವುದೂ ಕೂಡ ಹಚ್ಚಂಗಿಲ್ಲ. ಹೋಗಿ ದರ್ಶನ ಮಾಡಿ ಕೊರಗಜ್ಜ ಅವ್ರಿಗೆ ಎಣ್ಣೆ ಅದನ್ನಷ್ಟೇ ನೈವೇದ್ಯ ಕೊಟ್ಟು ನಾವು ಏನು ಅನ್ಕೊಂಡಿರ್ತೀವೋ ಅದನ್ನ ಅರಿಸ್ಕೊಂಡು ಬರಬೇಕು. ಒಳಗಡೆ ಹೋದಾಗ ಸಿಕ್ಕಾಪಟ್ಟೆ ಮಳೆ ಇತ್ತು. ಮಳೆಯಲ್ಲೇ ನೆನ್ಕೊಂಡು ತಲೆಯೆಲ್ಲ ನೆಂದೋಗಿದೆ. ನೆನ್ಕೊಂಡು ಚೆನ್ನಾಗಿ ದರ್ಶನ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿ ಅಷ್ಟೊತ್ತು ಮಳೆ ಎಲ್ಲ ನಿಲ್ತು. ಮತ್ತು ಅಲ್ಲಿ ಒಳಗಡೆ ಏನು ಅನ್ನದಾನ ಅವೆಲ್ಲ ಏನಿಲ್ಲ. ಆಮೇಲೆ ಯಾರೇ ಪುರೋಹಿತರು ಅವರೆಲ್ಲ ಯಾರೂ ಇರೋದಿಲ್ಲ. ನಮ್ಮ ಪಾಡಿಗೆ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ತುಂಬ ಶಕ್ತಿ ಇರುವಂತಹ ಜಾಗ ಅಂತಲೇ ಹೇಳ್ಬೋದು. ಇದೇ ಮೂಲ ಸ್ಥಳ ಕೊರಗಜ್ಜಂದು, ಇದು ಮೂಲ ಸ್ಥಳ. ಇಲ್ಲಿ ಮತ್ತೆ ಇನ್ನೊಂದು 2-3 ಕಡೆ ಅಲ್ಲಿ ಬರ್ದಿದ್ರು, ಅಲ್ಲಿ ಕೋಲ ನಡೆಸಿದ್ರೆ ಮಾತ್ರ ಅಂತೆ ಸ್ವಾಮಿಗಳಿಗೆ ಸಮರ್ಪಣೆ ಆಗೋದು. ಸೊ ಹಾಗಾಗಿ ತುಂಬಾನೇ ಖುಷಿ ಆಯಿತು. ತುಂಬ ಹೊತ್ತಿದ್ವಿ ಕೂತ್ಕೊಂಡು, ನಮ್ಮ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಕೊರಗಜ್ಜ ಅವರ ಧ್ಯಾನ ಮಾಡಿ ಬಂದ್ವಿ. ಅಷ್ಟೊಂದಾಗಲೇ ಮಳೆ ನಿಂತಿತ್ತು. ಸೊ ಬೆಳಗ್ಗೆನೆ ನಾಷ್ಟ ಮಾಡಿದ್ದೀವಿ. ಈಗ ಹೋಗ್ತಾ ರೋಡಲ್ಲಿ ಲೆಫ್ಟ್ ತೋರಿಸ್ತೈತೆ, ಸರ್ವಿಸ್ ರೋಡಲ್ಲಿ. ಈಗ ಹೋಗ್ತಾ ಎಲ್ಲಾದ್ರೂ ಊಟ ಮಾಡ್ಕೊಂಡು ಸ್ವಲ್ಪ ಇಲ್ಲೇ ಸೈಡ್ ವ್ಯೂ ಏನಾರು ಇದ್ರೆ ನೋಡ್ಕೊಂಡು ಮನೆಗೆ ಓಡ್ತೀವಿ. ಇನ್ ಕೇಸ್ ಯಾರಾದರೂ ಬರೋರಿದ್ರೆ ಬನ್ನಿ. ಸಂಜೆ ಮೇಲೆ ಬಂದರೆ ಲೇಡೀಸ್ಗೆ ಒಳಗಡೆ ಪ್ರವೇಶ ಇಲ್ಲ. ಸೊ ಬೆಳಗ್ಗೆನೆ ಬಂದು ದರ್ಶನ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ಅಪ್ಡೇಟ್. ಸೋಮೇಶ್ವರ ಬೀಚಾ? ಇಲ್ಲಿಂದ 6 ಕಿಲೋಮೀಟರ್ ಸೋಮೇಶ್ವರ ಬೀಚ್, ಸೋಮೇಶ್ವರ ದೇವಸ್ಥಾನ ಇರುತ್ತೆ.
ದೇವ್ರ ದರ್ಶನ ಮಾಡ್ಕೊಂಡು ಬೀಚಲ್ಲಿ ಸ್ವಲ್ಪ ಕಾಲ ಹ್ಞೂ ತೊಳ್ಕೊಂಡು ಬರೋದು. ಓಕೆ ಬನ್ನಿ ಫ್ರೆಂಡ್ಸ್, ಅಲ್ಲೋದ್ಮೇಲೆ ತೋರಿಸ್ತೀನಿ ಎಲ್ಲೋಗ್ತೀವಿ. ನಾವು ಸೋಮೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ ಅಂತೂ. ನನಗಂತೂ ತುಂಬಾ ಖುಷಿ ಆಗೋಯ್ತು ನೋಡಿ. ಆಮೇಲೆ ಈ ದೇವಸ್ಥಾನದ ಹಿಂದೆಗಡೆನೇ ಸಮುದ್ರ ಇರೋದು, ಆ ಅಲೆಗಳ ಸೌಂಡು ಮತ್ತು ಈ ದೇವಸ್ಥಾನದ ಆವರಣ ಎಷ್ಟು ನಿಶಬ್ದವಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಬಟ್ ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ದೇವಸ್ಥಾನ ಬಾಗ್ಲಾಕ್ಬಿಟ್ಟಿದ್ರು. ಬಟ್ ಆ ದೇವಸ್ಥಾನದ ಆವರಣ, ಅಲ್ಲಿರೋ ನಿಶಬ್ದತೆ, ಆ ಸಮುದ್ರದ ಅಲೆಗಳು ಸೌಂಡು ಕೇಳಿಸ್ಕೊತಾ ಇರ್ಬೋದು ಈ ದೇವಸ್ಥಾನದ ಒಳಗಡೆಯಿಂದ. ಅದ್ರ ಹಿಂದೆಗಡೆ ಬಂದು ನೋಡಿದ್ರೆ ಎಷ್ಟು ದೊಡ್ಡ ಸಮುದ್ರ ಇದೆ. ದೇವಸ್ಥಾನ ಗೋಡೆಗೇ ಅಟ್ಯಾಚ್ ಆಗಿದೆ ಸಮುದ್ರ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಏನೋ ದೇವಸ್ಥಾನ ಬೀಚು ಮಾಮೂಲಿ ಅಂತ ಅಂದ್ಕೊಂಡು ಹೋಗಿದ್ದು, ಬಟ್ ಸಖತ್ತಾಗಿತ್ತು ಫ್ರೆಂಡ್ಸ್. ನೀವು ಯಾರಾದರೂ ಈ ಕುತ್ತಾರ್ ಸೈಡು ಮತ್ತು ಈ ಕೊರಗಜ್ಜ ಟೆಂಪಲ್ಲು ಮಂಗಳೂರು ಸೈಡ್ ಹೋದರೆ ಈ ಸೋಮೇಶ್ವರ ದೇವಸ್ಥಾನ ಮತ್ತು ಈ ಸೋಮೇಶ್ವರ ಬೀಚ್ನ ಮಾತ್ರ ಯಾರೂ ಮಿಸ್ ಮಾಡ್ಕೋಬೇಡಿ. ಸಖತ್ತಾಗಿದೆ. ಫೋಟೋಶೂಟ್ಗಾಗಿರ್ಬೋದು, ಸ್ವಲ್ಪ ಹೊತ್ತು ಕೂತ್ಕೊಂಡು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ಸಖತ್ತಾಗಿದೆ. ಆಮೇಲೆ ತುಂಬ ಜನ ಇರೋದೇ ಇಲ್ಲ, ಒಂಥರ ಈ ಪ್ರೈವೇಟ್ ಬೀಚ್ ಥರ ಇದು. ಜಾಸ್ತಿ ಜನ ಇರಲ್ಲ, ಎಲ್ಲ ಮೇನ್ ಬೀಚ್ಗಳಿಗೆ ಹೋಗ್ತಾರೆ. ಈ ಸೈಡ್ ಯಾರೂ ಬರೋಲ್ಲ. ಬಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಬಟ್ ಏನು ಗೊತ್ತಾ, ಸ್ವಲ್ಪ ಡೇಂಜರ್ ಕೂಡ ಅಂತೆ. ಯಾಕಂದರೆ ಈ ಕಡೆ ಎಲ್ಲ ಅಲೆಗಳು ಸ್ವಲ್ಪ ರಭಸವಾಗಿ ಬೀಸುತ್ತೆ. ಸೊ ಹಾಗಾಗಿ ನೀರಲ್ಲೆಲ್ಲ ಜಾಸ್ತಿ ಆಟ ಆಡೋಕ್ಕೆಲ್ಲ ಬಿಡಲ್ಲ. ನಾವು ಕೂಡ ಎಕ್ಸ್ಟ್ರಾ ಬಟ್ಟೆ ಏನು ತೊಗೊಂಡೋಗಿರ್ಲಿಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆ ಮಣ್ಣ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಅಲ್ಲೇ ಓಡಾಡಿಕೊಂಡು ಆ ಸಮುದ್ರದ ಅಲೆಗಳ ಶಬ್ದ ಕೇಳಿಕೊಂಡು ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ದೇವ್ರ ದರ್ಶನ ಜೊತೆಗೆ ಒಂಥರ ಪಿಕ್ನಿಕ್ ಥರನೂ ಅನಿಸ್ತು ನಮಗೆ. ಚೆನ್ನಾಗಿತ್ತು. ಆರ್ಯ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದ ಅವನಂತೂ. ಬಟ್ ಅವನಿಗೆ ನೀರಲ್ಲೆಲ್ಲ ಆಟ ಆಡೋಕ್ಕೆ ಇಷ್ಟ ಆಗಲ್ಲ. ಅವನಿಗೆ ಸ್ವಲ್ಪ ಹೆದರ್ಕೊಳ್ತಾನೆ ನೀರಂದರೆ. ಸಕ್ಕತ್ತಾಗಿದೆ ಫ್ರೆಂಡ್ಸ್ ಈ ಬೀಚು. ಜಾಸ್ತಿ ಯಾರು ಜನನೂ ಇಲ್ಲ, ತುಂಬ ಪೀಸ್ಫುಲ್ ಆಗಿದೆ. ಇದು ಸೋಮೇಶ್ವರ ದೇವಸ್ಥಾನದ ಹತ್ರ ಇರುವಂಥ ಬೀಚು. ಇದರ ಮುಂದೆನೇ ದೇವಸ್ಥಾನ, ಹಿಂದೆ ಈ ಸಮುದ್ರ ಬರುತ್ತೆ. ಸಕ್ಕತ್ತಾಗಿದೆ, ಸೂಪರಾಗಿದೆ. ತುಂಬ ಜನ ಇರೋ ಕಡೆ ಎಲ್ಲ ಹೋಗಿ ಗಿಜಿ ಅನ್ನೋಕ್ಕಿಂತ ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ. ನೋಡ್ತಾ ಇದ್ದೀರಲ್ಲ, ಬೆಟ್ಟ ಇದೆ, ಫೋಟೋಶೂಟ್ಗೆ ಜಾಸ್ತಿ ಯಾರು ಜನನೇ ಇಲ್ಲ. ಸಕ್ಕತ್ತಾಗಿತ್ತು. ಏನೋ ಒಂಥರ ಮೈಂಡ್ ಫ್ರೀ ಆಯಿತು ಅಂತಲೇ ಹೇಳ್ಬೋದು. ದೇವ್ರ ದರ್ಶನ, ಸಮುದ್ರ, ಅಲೆಗಳು, ಪ್ರಶಾಂತವಾದ ವಾತಾವರಣ, ಸೂಪರ್. ಐ ಆಮ್ ಸೋ ರಿಫ್ರೆಶ್ಡ್ ಅಂತಲೇ ಹೇಳ್ಬೋದು. ಬನ್ನಿ, ಈಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಬರೀ ನೀರು ದೋಸೆ ತಿಂದಿದ್ದು. ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಇಲ್ಲಿಂದ ಓಡೋಣ ಮನೆ ಕಡೆ. ಫ್ರೆಂಡ್ಸ್, ನಾವು ಮನೆಗೆ ಹೋಗ್ಬೇಕಾದ್ರೂ ಈ ಸಕಲೇಶ್ವರ ಘಾಟಿಂದನೇ ಹೋಗಬೇಕಾಗಿತ್ತು. ಸೊ ಹೋಗ್ತಾ ಆನ್ ದ ವೇನಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿ 4 ಅವರು ಯಾವುದೇ ಗಾಡಿ ಪಾಸ್ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಗಾಡೀಲಿ, ಅವ್ರು ಇದೇ ಲೋಕಲ್ ಏರಿಯಾದವ್ರಂತೆ. ಸೊ ನಿಮಗೆಲ್ಲ ಬೇರೆ ಹೊಸ ರೂಟ್ ತೋರಿಸ್ತೀನಿ ಅಂದ್ಬಿಟ್ಟು ಅವರು ತೋರಿಸ್ತಾ ಇದ್ದಾರೆ. ಅವ್ರ ಹಿಂದೆ ನಾವೆಲ್ಲ ಫಾಲೋ ಮಾಡ್ತಾ ಇದ್ವಿ. ನನ್ನಿಂದನೂ ಕೂಡ ಒಂದಷ್ಟು ಗಾಡಿಗಳು ಅವ್ರ ಹಿಂದೆನೇ ಪಾಸ್ ಆಗ್ತಾ ಇವೆ. ಸಖತ್ತಾಗಿರೋ ರೂಟ್ ತೋರಿಸಿದ್ರು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಸಕಲೇಶ್ಪುರ ಘಾಟು ಹೋಗ್ತಾ ಫುಲ್ಲು ರೋಡು ಜಾಮ್ ಆಗೋಗಿತ್ತು. ಏನೋ ಗಾಡಿ ಏನೋ ಆಕ್ಸಿಡೆಂಟ್ ಆಗಿ ಇನ್ನೂ 3-4 ಅವರು ರೋಡು ಕ್ಲಿಯರ್ ಆಗೋ ಡೌಟು ಅಂದರು. ಸೊ ಇದೇ ಲೋಕಲಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ನೋಡಿ 2 ವೀಲರು. ಅವ್ರು ನಮ್ಗೆ ಇನ್ನೂ ಒಂದು ರೂಟ್ ತೋರಿಸಿದ್ರು. ಫಸ್ಟು ನಾವೇ ಬರ್ತಾ ಇರೋದು, ನಮ್ಮ ಹಿಂದೆ ಸಾಕಷ್ಟು ಗಾಡಿಗಳೆಲ್ಲ ಬರ್ತಾ ಇದ್ದಾರೆ. ಇನ್ನೂ 3-4 ಅವರ್ ಆಗುತ್ತಂತೆ ಕ್ಲಿಯರ್ ಆಗೋಕ್ಕೆ. ಸೊ ಇದು ಯಾವುದೋ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಕ್ಕತ್ತಾಗಿದೆ. ಒಂಥರ ಯಾವುದೋ ಕಾಡು ಒಳಗಡೆ ಎಂಟ್ರಿ ಕೊಡೋ ಥರ ನ್ಯಾಚುರಲ್ ಆಗಿ ಸಕ್ಕತ್ತಾಗಿದೆ. ಫ್ರೆಂಡ್ಸ್, ಈಗ ಹಾಗೆ ಆನ್ ದ ವೇನಲ್ಲಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ಅಲ್ಲೇ ದಿ ಹೊಸೂರು ಅಂತ ವೆಜ್ ಹೋಟೆಲ್ ಇತ್ತು. ಅಲ್ಲಿ ಸ್ವಲ್ಪ ಲೈಟಾಗಿ ದೋಸೆ ಮತ್ತು ಕಾಫಿ ತೊಗೊಂಡು ತಿಂದ್ಬಿಟ್ಟು
ಒಳಗಡೆ ವಿಡಿಯೋ ಮಾಡ್ಕೊಳ್ಳಿಲ್ಲ, ಸಿಕ್ಕಾಪಟ್ಟೆ ಸೊಳ್ಳೆ ಇತ್ತು. ಹಾಗಾಗಿ ಕಾಫಿ ತೊಗೊಂಡು ಆಚೆ ಬಂದು ಕೂತ್ಕೊಂಡ್ಬಿಟ್ಟು ಕುಡಿದು ಅಲ್ಲಿಂದ ಹೊರಟ್ವಿ. ಊಟ ಹತ್ರ ಮನೆ ತಲುಪು ಹತ್ರ ಮಾಡೋಣ, ಇನ್ನೂ ಟೈಮ್ ಇದೆ ಅಂತ ಸ್ವಲ್ಪ ಲೈಟಾಗಿ ದೋಸೆ ತಿನ್ಕೊಂಡ್ವಿ ಫ್ರೆಂಡ್ಸ್. ಈಗ ಅಲ್ಲಿಂದ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಮನೆ ಹತ್ರ ಬಂದು ತಲುಪಿದ್ವಿ. ನೋಡ್ತಾ ಇರ್ಬೋದು ಮೌನೇಶ ಆ ಕಡೆಯಿಂದ ಹೋಗಿ ನಮ್ಮ ಗೇಟ್ನ ಓಪನ್ ಮಾಡಬೇಕು. ಸೊ ಮನೆ ಹತ್ರ ಬಂದು ತಲುಪಿದಾಗ ರಾತ್ರಿ 12:30 ಆಗೋಗಿತ್ತು. ಅಲ್ಲೇ ಆನ್ ದ ವೇನಲ್ಲೇ ಊಟ ಮಾಡಿದ್ವಿ. ಬಟ್ ಅಲ್ಲಿ ವಿಡಿಯೋ ಎಲ್ಲ ಶೂಟ್ ಮಾಡೋಷ್ಟು ಪೇಷನ್ಸ್ ಅಂತೂ ಖಂಡಿತ ಇರಲಿಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಈಗ ಹೋಗಿ ಫಸ್ಟ್ ಮಲ್ಕೊಂಬಿಡ್ಬೇಕು ಫ್ರೆಂಡ್ಸ್. ಹಾಗೆ ವಿಡಿಯೋನ ಹೆಂಡ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಈ ವಿಡಿಯೋನ ಮನೆ ಹತ್ರನೇ ಹೆಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.